ನೀನು ನೀನಾದ್ರೂ ಕೆಲಸ ಮಾಡಲ್ಲ ಅಂದ್ರೆ ನಿಮ್ಮ ಡ್ಯಾಡಿ ಹೇಳ್ತಾ ಇದ್ದೆ. ಇವಾಗ ನೀನ್ ಕೇಳೋದ್ ಬೇಕಾಗಿಲ್ಲ ಆಯ್ತಾ. ನಾನು ನೋಡ್ತಾ ಇದ್ದೆ ಗೊಂಬೆ ತರ ಇದ್ರು ಇಬ್ರು ಸೇರಿ ನಾನು ಕರ್ಕೊಂಡು ಹೋಗ್ತವ್ರೆ. ಪಾಪ ಕುಡಿತ್ಯಾ? ಇಸ್ಕೊಡ್ತೀನಿ. ನಾನೇ ತಿನ್ನಕ್ಕೆ ದುಡ್ಡಿಲ್ಲ, ಇದಕ್ಕೆ ಬೇರೆ ದುಡ್ಡು ಇಕ್ಬೇಕಾ? ತಿನ್ನು ಅಂತ ಕೊಟ್ಟಿಲ್ಲ. ಸರಿ ಸರಿ ತಿನ್ನಿ ತಿನ್ನಿ ತಿನ್ನಿ. ತೇಜ ಎಷ್ಟು ಕ್ಲಮ್ಸಿ ಗೊತ್ತಾ? ಅಲ್ಲಿ ನೋಡಿ, ಅಲ್ಲಿ ಎಲ್ಲಿ ಬೈ ಮುಚ್ಚು ಮಿಸ್ ಆಗಿ ಚೆಲ್ಲಿರೋದು. ಎತ್ತು 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 ಬ್ಯಾಗ್ ಎತ್ತು ಬ್ಯಾಗ್ ಎತ್ತು. ಸೀಟ್ ಎಲ್ಲ ಗಪ್ ಮಾಡೋಣ. ತೇಜನ್ ಜೊತೆ ಒಳ್ಳೆ ಎಳೆ ಮಗು ತರ ಎಳೆ ಮಗು ನೆಳ್ಕೊಂಡ್ ಬಂದಂಗೆ ಆಯ್ತು. ಕ್ಯಾಪ್ಟನ್ ಏನಿದ್ದಾರೆ ಅವ್ರು ಹೇಳಿದ್ರು ಲಾಸ್ಟಲ್ಲಿ ಜೈ ಹಿಂದ್ ಅಂತ. ಅವ್ರು ಇನ್ನೊಂದು ಹೇಳ್ಬೇಕಿತ್ತು, ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ. ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಅಪ್ಪ ಏನಾದರೂ ಒಳಗಡೆಯಿಂದ ಒಂಥರ ಫೀಲಿಂಗ್ ಆಗ್ತಿದ್ಯಾ? ಖುಷಿ ಆಗ್ತಿದೆ. ಇಲ್ಲಿ ಮೇಕಪ್ ಎಲ್ಲ ನೋಡಿ ಖುಷಿ ಆಗ್ತದೆ. ಅದ್ರೇನು ಅನಿಸ್ತೇನೆ ಹೊರಗಡೆಯಿಂದ ಜುಮ್ ಅಂತ. ಜುಮ್ ಅನ್ನೋದು ಇಲ್ಲಿ ಅದು ಮೋಸ್ಟ್ಲಿ ಏನಾಗ್ತದೆ ಅಂದ್ರೆ ಮೈಕ್ ಹಿಡ್ಕೊಂಡು ಮಾತಾಡು, ಕೇಳಿಸಲ್ಲ. ಮೋಸ್ಟ್ಲಿ ಇವತ್ತು ನಾನು ಏನು ಹಾಕಿದ್ದೀನೋ ಪೈಟು ಅದರಲ್ಲಿ ಅವ್ರು ಹೇಳ್ತಾ ಇರೋದೆಲ್ಲ ಅರ್ಥ ಆಗಿಲ್ಲ ನನಗೇನು. ಹಿಂದಿಯಲ್ಲಿ ಹೇಳ್ತಾರೆ, ನಮ್ಮ ಕನ್ನಡದಲ್ಲಿ ಹೇಳಿಲ್ಲ ಅವರು. ನಾನು ಅದಕ್ಕೆ ನಾನು ನೋಡ್ತಾ ಇದ್ದೆ ಗೊಂಬೆ ಥರ ಇದ್ರು, ನೋಡ್ತಾ ಇದ್ದೆ. ಅವ್ರ ಕೈ ಹಾಕೋದು ಕಣ್ಣು ಹಾಕೋದು. ಹ್ಞೂ ಕರೆಕ್ಟು. ಅಲ್ಲ, ಒಂದೂರಿಗೆ ಮೇಕಪ್ ಹಾಕೊಂಡಿತ್ತು, ಒಂದೂರಿಗೆ ಮೇಕಪ್ ಆಗಿಲ್ಲ. ಬಾಯಿಗೆ ನಮ್ಮ ಕನ್ನಡವ್ರಿಗೆ ಮೇಕಪ್ ಹಾಕೊಳ್ಳೋದು ಕೂಡ ಅವ್ರ ಕೆಲ್ಸದಲ್ಲಿ ಒಂದು ಪಾರ್ಟ್. ಅವ್ರ ಆ ಥರ ಮೇಕಪ್ ಮಾಡ್ಕೊಂಡೇಬೇಕು. ನಾವು ನೋಡೋದೇನಂದ್ರೆ ನಮ್ಮ ಕನ್ನಡವ್ರಿಗೆ ಇರೋ ಅಂತ ನೋಡ್ತಾ ಇರ್ತೀವಿ. ಅದು ಅಳ್ಕೊಬಿಡ್ತಾರೆ ಪಾಪ. ಮಕ್ಕ ಚೆನ್ನಾಗಿರೋದು ಕೂಡ ಹಾಳಾಗಿ ಹೊಟ್ಟೋಗ್ಬಿಟ್ಟಿರುತ್ತೆ ಅವ್ರದ್ದು. ಅವರು ಅಲ್ಲಿ ಮಾತಾಡುವಾಗ ಕಾಲ ಚೆನ್ನಾಗಿ ಮಾತಾಡುವಾಗ ಇರೆಲ್ಲ ಅವ್ರಿಗೇನೆ ನೋಡ್ತಾ ಇರುತ್ತೆ. ಅವ್ರಿಗೆ ನಗುನೇ ಬರಲಿಲ್ಲ. ಅವ್ರ ಡ್ಯೂಟಿ ಏನಿದೋ ಅದು ಮಾತಾ ಮಾಡ್ಕೊಂಡವ್ರು. ಅದು ನಂಗೆ ತುಂಬ ಖುಷಿ ಆಯಿತು. ವಿಷಯ ಪೀಸ್ ನಾವು ಬಿಟ್ರೆ ಇಡೀ ಬ್ಲಾಗ್ ನಮ್ಮಪ್ಪನೇ ಮಾತಾಡುತ್ತೆ. ಲೈಕ್ ಟೇಕ್ ಓವರ್ ಆದಾಗ ನಮ್ದು ರಿಯಾಕ್ಷನ್ಸ್ ಹೆಂಗಿರುತ್ತೆ ಅನ್ನೋ ಕ್ಯಾಪ್ಚರ್ ಮಾಡೋ ಒಂದು ಪುಟಾಣಿ ಆಸೆ ನಂದು. ಗೊಂಬೆ ಇದ್ದಂಗಿದಾರಂತೆ ಏರ್ ಹೋಸ್ಟೆಸ್. ನಮ್ಮಪ್ಪ ಫೋನ್ ಮಾಡೋ ಅವ್ರ ಫ್ರೆಂಡ್ ಹೇಳ್ತೈತೆ ಇಡೀ ಫ್ಲೈಟ್ ಮೂವ್ ಆಗ್ತಿದೆ. ನಾವು ಫ್ಲೈಟ್ ಓದ್ತಾ ಇದ್ದೇನಾ? ಕಾಲ್ ಮಾಡ್ಬಿಡ್ತೀವಿ. ಸರಿ ಅಣ್ಣ, ಓಕೆ ಬಾಯ್. ಎಲ್ಲ ಹಿಂದಕ್ಕೆ ಓದ್ತಾ ಇದೆ. ಸುಕ್ಕಂತ ಹಿಂಗೆ ಹೋಗುತ್ತೆ ರೆಡಿ. ಹೌದಾ? ಅದಕ್ಕೆ ಅವ್ರು ಬೆಟ್ ಕಟ್ಟಿರೋದು. ಫ್ಲೈಟ್ ಮೂಡ್ ಆನ್ ಮಾಡಬೇಕಂತ ಮಾಡಬೇಡಿ. ಅದೇನ ಮಾರ್ರಮ್ಮ, ನಮಗೇನು ಗೊತ್ತಾಗಲ್ಲ. ಸ್ಟ್ರಿಕ್ಟಾಗಿ ಅಡ್ವೈಸ್ ಮಾಡ್ತಾರಲ್ಲ ಫ್ಲೈಟ್ ಮಾಡೋದು ಬೇಡ ಅಂತ. ನೀವು ಡೊಮೆಸ್ಟಿಕ್ ಎಲ್ಲ ಇಲ್ಲ ವರ್ಕ್ ಆಗಲ್ಲ ಅನ್ಸುತ್ತೆ. ಇನ್ನು ಏನು ಕೂಡ ವರ್ಕ್ ಆಗುತ್ತೆ. ಹೇಳಿದ್ದಾರೆ, ಅದನ್ನ ನಾವು ಫಾಲೋ ಮಾಡ್ತೀವಿ. ಅನ್ಎಜುಕೇಟೆಡ್ ನೀನು, ಎಜುಕೇಟೆಡ್ ನಮ್ಮಪ್ಪ. ಅಪ್ಪ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಅವ್ರು ಹೇಳಿದ್ದಾರೆ ವಿ ಹ್ಯಾವ್ ಟು ಫಾಲೋ ಅಂತ. ಅದು ಫಾಲೋ ನಾವು ಮಾಡ್ಬೋದು. ಅವ್ರು ಒಂದ್ಸರಿ ಇನ್ಫಾರ್ಮೇಶನ್ ಕೊಟ್ಟಾದ್ಮೇಲೂ ಕೂಡ ಅನ್ಎಜುಕೇಟೆಡ್ ಅದೇ ಕಂಟ್ರಿ ಬ್ರೂಟ್. ಈಗ ನೀವು ನೋಡುತ್ತಿದ್ದೀರಾ ಎಕ್ಸ್ಕ್ಲೂಸಿವ್ ರೆಕಾರ್ಡೆಡ್ ಫ್ರಮ್ ಕೆಂಪಹಳ್ಳಿ ಚಿಕ್ಕಣ್ಣ ಸ್ವಾಮಿ ಮಗಳಾದ ಸಂಧ್ಯಾ. ಥ್ಯಾಂಕ್ ಯು. ನಮ್ಮಪ್ಪ ಊರು ಹೆಸರು ಹೇಳ್ತಾ ಇದೆ, ನನಗೇನೋ ಒಂಥರ ಖುಷಿಯಾಗಿರುತ್ತೆ. ಫ್ಲೈಟ್ ವಿಲ್ ಟೇಕ್ ಓವರ್ ನಾವು ಅಂತ ಕಾಯ್ತಾ ಇದ್ದೀನಿ. ಆಗ್ತಾನೆ ಇಲ್ಲ. ಎಷ್ಟಂತ ಕಾಯೋದಿದು. ಏನೋ ಗುರ್ರು ಅಂತ ಸೌಂಡ್ ಬೇರೆ ಬರ್ತಿದೆ. ನಡಿ. ಏನ್ ರೆಡಿ? ಗುರು ಸೌಂಡು. ಗುರ್ರು ಸೌಂಡ್ ಏನ್ ರೆಡಿ? ಇದು ಆಕ್ಚುಲಿ ಚೆನ್ನಾಗಿರೋದು. ಸುದೀಪ್ ಸ್ಪೀಕ್ಸ್ ಬ್ಲಾಗ್ಸ್ ನೋಡ್ತವ್ರೆ ನಮ್ಮ ಮನೇಲಿ. ನೋಡಿ, ಇಬ್ರು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತವ್ರೆ. ನಮ್ಗ ಮಿನಿ ಸ್ಟಾರ್ಸ್ ಇಂದ ಒಬ್ರು ಸೈಂಟಿಸ್ಟ್ ಉತ್ಪತ್ತಿ ಆಗವ್ರೆ. ಸೈಂಟಿಸ್ಟ್ ಹೆಸರು ಎಸ್ ಇಂದ ಸ್ಟಾರ್ಟ್ ಆಗುತ್ತೆ. ಯಾರು ಅಂತ ಕಮೆಂಟ್ ಹಾಕ್ಬಿಡಿ. ಇಲ್ಲಿ ನೋಡಿ ವರ್ಕ್ ಆಗೈತೆ. ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳು. ಕಾಮರ್ಸ್ ಅವರು ಸೈನ್ಸ್ ಸ್ಟೂಡೆಂಟ್ಸ್ ಆಗಿಲ್ಲ ಅಂದ್ರೆ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡ್ತೀವಿ. ಇದು ಹೋಗ್ತೈತಾ ಇಲ್ವಾ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಆವಾಗಲೇ ಇಯರ್ಫೋನ್ ಮರ್ತಿದ್ದೀನಿ ಅಂತ ತೆಗ್ದ. ಇವಾಗ ಏನೋ ತಿನ್ನಕ್ ತಂದಿದ್ದೀನಿ ಮರ್ತೋಗಿದ್ದೀನಿ ಅಂತ ತೆಗ್ದವನೆ. ಕ್ಲೋಸ್ ಮಾಡು. ಮತ್ತೆ ಇಷ್ಟೇ ತಂದವನೆ. ನಾಚಿಕೆ ಮಾನ ಮಾಡಿ ಸ್ವಲ್ಪ ಜಾಸ್ತಿ ತರಕಾಗಲ್ವಾ? ಅಣ್ಣ ಬೆಲ್ಟೆ ಹಾಕೊಂಡಿಲ್ಲ. ನಮ್ಮ ಬಸ್ಸು ಆಗಲ್ಲ, ಹಂಗೆ ಓದ್ತಾ ಇದೆ. ಎಕ್ಸ್ಪ್ರೆಸ್ ಹೋಗಂಗೆ ಓದ್ತಾ ಇದೆ. ಯಾವ ಥರ ಹೋಗುತ್ತೆ ಗೊತ್ತಿಲ್ಲ. ನಾನು ಹೊಟ್ಟೆಲಿ ಓದ್ತಾ ಇದೆ, ಇನ್ನೂ ಎಕ್ಕಿಲ್ಲ ಮೇಲಕ್ಕೆ. ವೇಟ್ ಮಾಡ್ತಾ ಇದ್ವಿ ಗೈಸ್. ಕಾತುರದಿಂದ ಕಾಯುತ್ತಿದ್ದೇವೆ. ನನ್ನ ತಂಗಿ ಹೇಳೋದು ಹೊಟ್ಟೆಲಿ ಒಂಥರ ಆಗುತ್ತೆ ಅಂತ. ಅದಕ್ಕೆ ಕಾಯ್ತಾ ಇದ್ದೀನಿ ಎಕ್ಸ್ಪೀರಿಯನ್ಸ್ ಯಾವಾಗ ಆಗುತ್ತೆ ಅಂತ. ಅಲ್ಲಿ ಹಿಂಗೆ ಸಿಮೆಂಟ್ ಹಿಂಗೆ ಓದ್ತಾ ಹಿಂಗೆ ಹೈಟ್ ಇರುತ್ತೆ. ಆ ಸಿಮೆಂಟ್ ಹಿಂಗೆ ಹೈಟ್ ಇರುವಾಗ ಅದ್ರ ಮೇಲೆ ಹೋಗಿ ಜಂಪಿಂಗ್ ಬರೋದು.
ಜಂಪಕ್ಕೆ ಜಪಾನ್ ಮಾಡುತ್ತೆ ನಮ್ಮ ಫ್ಲೈಟ್. ಸಂಜೆ ಏನ್ ಸ್ಪೀಡ್ ಹೋಯ್ತೈ ಸಂಜೆ, ನನ್ನ ಕಾರಲ್ಲಿ ಕೂಡ ಸ್ಪೀಡಾಗಿ ಬಂದಿರಲಿಲ್ಲ, ಯಾಕಂದ್ರೆ ಕಾರ್ ಈ ಕಡೆ ಬರಕ್ ಬಿಡ್ಲೇ ಇಲ್ಲ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ಇನ್ನೊಂದು ಟ್ರೈನ್ ಹೋಗೋದು, ಟ್ರೈನ್ ಅದು ಏರೋಪ್ಲೇನು. ಸಾರಿ ಇದೆಲ್ಲ ಪಟ್ಟೆ ಎಕ್ಕಿರೋದು, ನಂಗೆ ಏನಂತ ಗೊತ್ತಾಗ್ತಾ ಇಲ್ಲ. ಅವಾಗ್ಲಿಂದ ರಿಂಗ ರೋಸಸ್ ಅಂತ ರೌಂಡ್ ಹೊಡಿತಾನೆ ಐತೆ. ಆಗ್ಲೇ ಗುಡು ಅಂತ ಬರ್ತಾಯಿತ್ತು, ಗುಡು ಸ್ಟಾಪ್ ಆಯ್ತು ಅಲ್ಲ, ಗಾಳಿ ಇದೀವಿ ಅನ್ಕಂಡೆ, ನೋಡಿದ್ರೆ ಸ್ಟಾಪೇ ಆಗ್ಬಿಟ್ಟೈತೆ. ಅದು ಟೈಮಿಂಗ್ ಲೆಕ್ಕಾಚಾರ ಬಿಡ್ತಾ ಇದೆ, ಯಾವ್ದೋ ಓದ್ತಾ ಇರ್ಬೇಕು, ಅದಕ್ಕೆ ನಿಧಾನಕ್ಕೆ ಓದ್ತಾ ಇದೆ. ನಿನಗೆ ಗೊತ್ತಿರೋದು ತೇಜ ಗೊತ್ತಿಲ್ಲ ಅಂದ್ರೆ ನನಗೆ ಛೀ ಅನ್ಸುತ್ತೆ ಪಾಪ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಬಂದು ಸ್ಟಾಪ್ ಮಾಡಿದ್ರು, ಹೋಗಪ್ಪ ನಂಗೆ ಬೇಜಾರಾಯ್ತದ. ಬ್ರೇಕ್ ಹಾಕ್ತಾರೆ, ಸ್ಪೀಡ್ ಮಾಡ್ತಾರೆ, ನನಗೆ ಬೇಜಾರಾಗುತ್ತಪ್ಪ, ನಾನೇ ಓಡಿಸ್ಬೋಣ ಅನ್ಸ್ಬಿಡುತ್ತೆ. No, God, please, no. ಅದ್ರಲ್ಲಿ ಜಾಸ್ತಿ ಸಿಟ್ಟಿಂಗ್ಗಳವೆ, ಕಷ್ಟ, ಸುಮ್ಮನೆ ಆಗ್ಬಿಡ್ತೀನಿ. ನೀವು ನೋಡ್ಸಿದ್ರೆ ಇಲ್ಲಿರೋರು ಇಷ್ಟು ಜನ ಕತೆ ಗೋವಿಂದ. ಐ ಡೋಂಟ್ ಕೇರ್, ನಾವು ಡೇವರ್ ಹೆಂಗೆ ಬೇಕು ತಿಳ್ಬೇಕು, ಹೆಂಗೆ ಎಕ್ಸೈಟ್ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಗೊತ್ತಾ? ಯಪ್ಪ ಇಷ್ಟೊಂದು ಸ್ಪೀಡಾಗಿ ಹೋಗ್ತಿದೆ ಇದು ನೋಡಿ. ಸ್ಪೀಡ್, ಓ ಮೈ ಗಾಡ್, ವೆರಿ ಸ್ಪೀಡ್ ಡೂಡ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಹಿಂಗಿರುತ್ತೆ ಅಂತ. ಹಂಗೆ ಮೇಲ್ಕೋತಾ ಇದೆ ಮೈಂಡಲ್ಲಿ ಏನು ಮೇಲ್ ಬೀಳ್ತಾ ಇದೆ ಮಾಡಿ ನನ್ಗಿರೋ ಬರೋ ದೇವರೆಲ್ಲ ಒಂದು ನಿಮಿಷಕ್ಕೆ ನೆನಪಾಗೋದ್ರು. ಗೈಸ್ ನಾನು ಕ್ಲೌಡ್ಸ್ ನೋಡ್ತೀನಾ ಹತ್ರದಿಂದ, ಅಥವಾ ಇದು ಹಿಂಗೆ ಕಾಣುತ್ತಾ ವ್ಯೂ ಗೊತ್ತಿಲ್ವೇ? ತೇಲಾಡುತ್ತಾ ರೋಡ್ ನೋಡ್ರೋ, ರೋಡು ಹೈವೇ ರೋಡ್ ಹೆಂಗ್ ಕಾಣ್ತಿದೆ. ನಂಗೆ ದೇವರಾಣೆ ಗೊತ್ತಿರ್ಲಿಲ್ಲ ಇಲ್ಲಿಂದ ವ್ಯೂ ಹಿಂಗಿರುತ್ತೆ ಅಂತ. ಗೈಸ್ ಈ ವ್ಯೂ ಏನ್ ಸಕ್ಕತ್ತಾಗಿದೆ ಗೈಸ್, ಎಲ್ಲ ಇಷ್ಟಿಷ್ಟೇ ಕಾಣ್ತಿದೆ. ಏನೋ ಕಾಣ್ತಾ ಇಲ್ಲ ಕೆಳಗೆ, ಏನೋ ಕಾಣಿಸ್ತಾ ಇಲ್ಲ ಅಲ್ಲ, ನಾವು ಮೋಡದಲ್ಲಿ ಇದೀವಿ, ಏನಕ್ಕೆ ಕಾಣಿಸುತ್ತೆ? ಕೆಳಗೆ ಪೇಟ ಟಾಟಾ ಮಾಡ್ತಾ ಇದೆ. ನನ್ನ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಪೇಟಲ್ಲಿ ಯಾವತ್ತನ ಹೋಗ್ಬೇಕು ಅಂತ ಇತ್ತು. ಇವತ್ತು ನನ್ನ ಮಗಳು ಮತ್ತು ನಮ್ಮ ಅಳಿಯ, ನಮ್ಮ ತಂಗಿ ಮಗ, ಅವ್ರು ಇಬ್ಬರು ಸೇರಿ ನಾನು ಕರ್ಕೊಂಡು ಹೋಗ್ತವ್ರೆ. ಅವ್ರಿಬ್ರಿಗೂ ತುಂಬ ಥ್ಯಾಂಕ್ಸ್. ಕ್ಲೌಡ್ಸ್ 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 ಕ್ಲೌಡ್ಸ್. ನನಗೊಂದು ಸಾಂಗ್ ನೆನಪಾಗ್ತದೆ, ಟುಮುಕ್ 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 ಟಿನ್ 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 ಟಿನ್. ಕ್ಲೌಡ್ಸ್ ಮಧ್ಯೆ ಹೋಗ್ತಾ ಇದೀವಿ ಆ್ಯಂಡ್ ಇಲ್ಲಿ ಮಿರರ್ ಆ ಕಡೆ ವೈಟ್ ಇದೆ. ಕ್ಲೌಡ್ಸ್ ಮಧ್ಯೆ, ಕ್ಲೌಡ್ಸ್ ಇದ್ರೆ ಅದ್ರ ಸೆಂಟ್ರಲ್ ಹಿಂಗೆ ನುಗ್ತಾ ಇದೆ. ತೇಜ ಏನೋ ತಗೊಂಡಿರೋ ನೀರು ತಗೊಂತವನಿ. ಬೇಕಾದ್ರೆ ನಾನು ಫ್ರೀಯಾಗಿ ಕೊಡ್ತೀನಿ, ಟೀ ಬೇಕಾದ್ರೆ ನಿನ್ನ ಕಾಸು ಕೊಡ್ತೀನಿ, ಕುಡಿತೀನಿ. ನೋ ದಟ್ಸ್ ಫೈನ್ ತೇಜ. ತಣ್ಣಗಿದೆ, ಮಾಮೂಲಿ ನೀರಿದ್ದಂಗೆ ಇದೆ. ಇವರು ಎಷ್ಟು ಕಾಸು ಲೂಟಿ ಮಾಡ್ತಾರೆ ಅಂದ್ರೆ, ಪಪ್ಪ ಏನಾದ್ರು ಇದ್ರೆ ನೋಡು ಆರ್ಡರ್ ಮಾಡ್ಕೊಳ ತಿನ್ನೋಣ ಅಂತಾರ. ಪಪ್ಪ ಎಷ್ಟಿದೆ ಗೊತ್ತಾ? ಹೇಳಮ್ಮ. ನೀವು ಶಾಕ್ಗೆ ಆಗೋಗ್ತೀರಾ. ಈ ನೂಡಲ್ಸ್ ಬಂದು 40 ರೂಪಾಯಿ 50 ರೂಪಾಯಿ ಹೊರಗಡೆ, ಇಲ್ಲಿ 300 ರೂಪಾಯಿ ತೇಜ. ಎಷ್ಟು ಪ್ರಾಫಿಟ್ ಮಾಡ್ತವ್ರೆ? 28x ಮಾರ್ಜಿನ್ ಬಿಯಾಂಡ್ ಮಾರ್ಜಿನ್. ಬನ್ನಿ ನಾವೆಲ್ಲ ಫ್ಲೈಟಲ್ಲಿ ಒಂದು ಏನದು ಫಾಸ್ಟ್ ಫುಡ್ ಓಪನ್ ಮಾಡೋಣ ಫ್ಲೈಟಲ್ಲಿ. ಐ ಥಿಂಕ್ ಇವ್ರಿಗೆ ಈ ಫ್ಲೈಟ್ಗಳು ತಗೊಂಡು ಬರಕ್ಕೂ ಇವು ಸ್ಟಾಲ್ಗಳು ಹಾಕ್ಸಕ್ಕೂ ಸ್ವಲ್ಪ ಕಿತ್ಕೊಂಡಿರ್ತಾರೆ, ಇವ್ರನ್ನ ಮಾತ್ರ ಕಿತ್ಕೋತಾವ್ರೆ ಅಷ್ಟೇ. 300 ರೂಪಾಯಿ ಫ್ರೆಂಡ್, ಅದನ್ನ ಹೊರಗಡೆಯಿಂದಾನೆ ತರ್ಬೋದಿತ್ತಲ್ಲ ಸಂಧ್ಯಾ. ಅದಕ್ಕೆ ನಮ್ಮ ವರ್ಷ ಅಲ್ಲಿರೋದೆಲ್ಲ ದೇಪದು. ಪಾಪಚ್ಚಿ ನನ್ನ ತಂಗಿ. ನಾವು ಈಚೆ ಬಂದಾಗ ಗೊತ್ತಾಗುತ್ತೆ ನಮ್ಮೂರ ಬೆಲೆ ನಮ್ಗೆ ಗೊತ್ತಾಗಿರಲ್ಲ. ಆ ಬೇರೆ ಕಡೆ ಹೋದಾಗ ನಮ್ಗೆ ಏನು ನಮ್ಮೂರ ಪವರ್ ಏನಂತ ನಮ್ಗೆ ಗೊತ್ತಾಗುತ್ತೆ. ಅವಾಗ ರಿಯಲ್ ಹೇಳ್ಬೇಕಂದ್ರೆ ಆ 300 ರೂಪಾಯಿ ನಾವು ಕಮ್ಮಿನ 10 ಜನ ತಿಂತೀವಿ. ಒಂದು ಐಟಮ್ 10 ಜನನು ಒಂದು 30-40 ರೂಪಾಯಿನ ತಿಂತೀವಿ. ಇಲ್ಲಿ ಒಬ್ರಿಗೆ ಆಟ ಆಗುತ್ತೆ ಮೇಲೆ. ಅಂದರೆ ನಾವು ಬೆಂಗಳೂರಲ್ಲಿ ನಾವು ದುರಿತಾ ಇರೋದು ಏನಕ್ಕೂ ಸಾಲಲ್ಲ. ಈ ಲೆಕ್ಕ ತಗೊಂಡೆ ಇನ್ನು ಜೋರಾಗಿ ದುರಿಬೇಕು, ನೆಂಟೆ ದುರಿಬೇಕು. ಈ ಥರ ಎಲ್ಲ ಇಲ್ಲಿ ಬಂದು ತಿನ್ಬೇಕಂದೆ. ಹೇಳು ಪಾಪ, ಕುಡಿತೀಯಾ? ಇಸ್ಕೊಡ್ತೀನಿ. 600 ರೂಪಾಯಿ ಅಂತ, ಪರವಾಗಿಲ್ಲ ಕುಡಿದು ಬಿಡೋಣ, ಏನಂತೀಯ? ಏನದು ಡ್ರಿಂಕ್ಸ್ ಪಾಪ. ಅಯ್ಯೋ ಪುಟ, ಇಲ್ಲಿ ಚಿತ್ರಾನ್ನ ತಿನ್ನಕ್ಕೆ ದುಡ್ಡಿಲ್ಲ, ಇದಕ್ಕೆ ಬೇರೆ ದುಡ್ಡು ಇಕ್ಬೇಕಾ? ಅದಲ್ಲೇ ಇರಲಿ, ನಾವಿಲ್ಲೇ ಇರ್ತೀವಿ. ನಾವು ಹೊರಗಡೆ ಹೋದ್ಮೇಲೆ ತಿನ್ನೋಣ, ಇನ್ನೇನೊಂದು 2 hours ಅಷ್ಟೇ. ಇಲ್ಲಿ ನಾರ್ಮಲ್ ಪೀಪಲ್ ಎಲ್ಲ ಮನ್ಕೊಂಡಿದ್ರೆ ನಾವು ಮಾತ್ರ ಏನು ಮಾಡ್ತಿದ್ವಿ ಪಾಪ, ಇಲ್ಲಿ ಎಷ್ಟು ಸೀಟ್ ಇದೆ ಅಂತ ಕೌಂಟ್ ಮಾಡ್ತಾ ಇದೀವಿ. ಕೌಂಟ್ ಮಾಡ್ಬೋದು.
ಮೂರು ಇದೇನು ಇದು ಸೀಟಾ? ಒಂದೆರಡು ಮೂರು ನಾಲ್ಕು 5 6 7 8 9 10 11 29 ಇಂಟು 3 31 ಇದೆ. ಈ ಸೀಟ್ ಇಲ್ಲ ಇವು. ಅದು ಸೀಟ್, ಅದು ಹೈ ಕ್ಲಾಸ್ ಬಿಸ್ನೆಸ್ ಕ್ಲಾಸ್, ಫುಲ್ಲು ಸೋಫಾ ಇದ್ದಂಗೆ ಇರುತ್ತೆ. 39 29 ಇಂಟು 3. ಐ ಆಮ್ ವೆರಿ ವೀಕ್ ಇನ್ ಮ್ಯಾಥ್ಸ್ ಡೂಡ್. ರೆಡಿ, ಬೇಗ ರೆಡಿ. ಅವ್ನು ಹೇಳ್ಬಿಟ್ಟು ಆಮೇಲೆ ಗಾಯ್ಸ್ ಇವ್ಳಿಗೆ ಇದು ಬರಲ್ಲ ಅಂತ ಈಗ ಕೊಚ್ಕೊಂತಾನೆ. 182. ಇಲ್ಲಿ ಇವ್ರು ನೋಡ್ರಿ, ಕಾಸು ಜಾಸ್ತಿ ಆಗೈತಿ ಇವ್ರಿಬ್ರಿಗೂ. ಹುಡುಗರು ಎಲ್ಲಿ ಬಂದ್ರೆ ಕಮ್ಮಿ ಎಲ್ಲ ಮಾಡಂಗೆ ಇಲ್ಲ. ಇಲ್ಲಿ ನೋಡಿ ಗೈಸಿ, 3,900 ರೂಪಾಯಿ ಕೊಟ್ಟವ್ರು ಇವ್ರಿಬ್ರು. ಪುಣ್ಯಾತ್ಮರು, ಶ್ರೀಮಂತರು, ರಿಚ್ ಕಿಡ್ಸು. ಈಸ್ಕೊಳಕ್ ಟೆಂಪ್ಟ್ ಮಾಡಿದ್ದೆ ತೇಜ. ಅದು ಟೆಂಪ್ಟೇಷನ್ ಅಂತಲ್ಲ ಅಂತ ಹೇಳಲ್ಲ, ಒಂದು ಫೀಲ್ ಅಂತಾರೆ, ಫೀಲ್. ಸುಮ್ ಕುತ್ಕೊಂಡ್ಬಿಡ್ರಿ ಇಬ್ರು, ಓವರ್ಗೆ ಆಡ್ಬೇಡ್ರಿ. ದುಡ್ಡು ಯಾರಿಗೂ ಬಾಸ್ ದೊರೆಯೋದು ನಾವೇ ತಾನೇ ಬಾಸ್. ಟಚ್ ಮಾರೋದು ಯಾರು ಬಾಸ್? ನಾವೇ ತಾನೇ ಬಾಸ್. ಅದಕ್ಕೆ ಬೇಕಾ ಬಿಟ್ಟು ಖರ್ಚು ಮಾಡೋದಲ್ಲ ಬಾಸ್. ಇರಿಟೇಟ್ ಮಾಡ್ಬೇಡ ನೀನು. ಚಿತ್ರಾನ್ನ ಕೇಳಿದ್ರೆ ಅವರು ಇಲ್ಲ ಅದು ಉಪ್ಪಿಟ್ಟಿದೆ ಅಂತ, ಕ್ಯಾಂಕೆಟ್ಟಿದೆ ಅಂತ, ಅದಕ್ಕೆಲ್ಲ ಇದೇನೋ ಮೇಗಿನೋ ಅಂತ ತಗೊಂಡು ಇಬ್ರು ತಿಂತವ್ರೆ. ಒಂದು ಮಾತಾದ್ರೂ ಇಬ್ರಲ್ಲಿ ಒಬ್ರು ತಿನ್ನು ಅಂತ ಕೊಟ್ಟಿಲ್ಲ. ಅಪ್ಪನೂ ಇಲ್ಲ, ತೇಜನೂ ಇಲ್ಲ, ಒಬ್ರಾದ್ರು. ನಾನು ಹೇಳಿದ್ಮೇಲೆ ಏನ್ ನೀನ್ ನಂಗೆ ಕೊಡೋದು? ಅಲ್ಲ, ನಾನು ಹೇಳ್ದಾಕೆ ದಿಕ್ಕೊಂಡಿದ್ ಬಾಯಲ್ಲಿ ನಿನಗೂ ಒಂದು ಪ್ಯಾಕೆಟ್ ಈಸ್ಕೊಟ್ಟಿದ್ದೀನಲ್ಲ, ಅದಕ್ಕೆ ಅದೇನೋ ನೋಡ್ತೀನಿ ನಾನು, ಆಮೇಲೆ ಖಾಲಿ ಮಾಡ್ತೀನಿ ಅದು. ಇವಾಗ ನೀನ್ ಕೇಳೋದ್ ಬೇಕಾಗಿಲ್ಲ ಆಯ್ತಾ? ತಿಂಕೇನೆ ಅಂತ ಕೇಳಿದ್ದು ನಾನು ತಗೊಂಡೋಗೋದಕ್ಕೆ. ಟೇಸ್ಟ್ ನೋಡ್ತಾರೆ ಅಷ್ಟೇ ಇವ್ರಿಗೂ, ನಾನು ಟೇಸ್ಟ್ ನೋಡ್ತಾ ಇರ್ತೀನಿ. ನಿನಗೆ ನೀರೇ ಹಾಕಿಲ್ಲ. ನಾನು ಎಷ್ಟೇ ಅನ್ಕೊಂಡ್ಬಿಟ್ಟಿದ್ದೆ. ಬೇಡ ತೇಜ, ಅದು ಹಿಂಗೆ ಚೆನ್ನಾಗಿರುತ್ತೆ. ನೀರ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಮಸಾಲೆ ಮಸಾಲೆ ಇಲ್ಲ. ಅಷ್ಟೇ ಅದು. ಗೊತ್ತಿರಂಗೆ ನನ್ನ ಮಗಳು ತಿನ್ನಲ್ಲ ಬಾಸ್. ಯಾವ್ದಾ? ಇದು ತಿನ್ನಲ್ಲ, ಇದಾ? ಇದನ್ನ ಇದ್ದಾಳ ಅಮ್ಮ. ನೋಡೋಣ. ಟೇಸ್ಟ್ ನೋಡ್ತೀನಿ ಹೆಂಗೆ ಐತೆ ಅನ್ಬಿಟ್ಟು. ಇದನ್ನಲ್ಲ ಯಾರೀಗ ಟೀಡಿ ಟೀಡಿ ಟೀಡಿ. ಇದು ಬೇಕಾದ್ರೆ ಇಸ್ಕೊಂಡೆ, ನನಗೆ ಗೊತ್ತಿರ. ಯಾವತ್ತೂ ತಿಂದಿರ್ಲಿಲ್ಲ ಆಯ್ತಾ, ಇದು ಬೇಜಾನ್ ಸರಿ ತಿಂದಿದ್ದೀನಿ. ಯಾವ ಪಾಸ ಥರ ಐತೆ ಅಲ್ಲ ಅದು. ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಹುಡುಗಿರ ಮನಸ್ಸಲ್ಲಿ ಏನೇನಿದೆ ತಿಳ್ಕೊಳ್ಳೋ ತಾಕತ್ತು ನಮಗೆಲ್ಲಿದೆ. ನಿಮ್ಮ ಡ್ಯಾಡಿ ನೀನು ತಿನ್ನಲ್ಲ ಅಂತ ಇದ್ರ ಕಡೆ. ಇಲ್ಲ, ಇದೊಂಥರ ಬೇರೆ ಥರ ಟೇಸ್ಟ್ ಇದೆ. ಅದು ನಾನು ತಿಂದು ಬೋರ್. ನೀನು ತಿನ್ನ, ನಾನು ತಿಂತೀನಿ. ಸರಿ ಸರಿ ತಿನ್ನು ತಿನ್ನು ತಿನ್ನು. ಹಂಗೆ ಕೊಡಿ ಕೊಡಿ. ಸಂಧ್ಯಾ, ಆಸೆ ದುರಾಸೆಗೂ ಮಧ್ಯ. ನೀನು ಹಿಂಗೆ ಮಾಡಿದ್ರೆ ನಾನು ಎಂದೂ ಹೋಗ್ಬಿಡ್ತೀನಿ. ಏನ್ ಮಾಮ ಕಲ್ಸಿರೋದು ನೀನು? ನನ್ನ ಮೇಲೆ ಹಂಗೆ ಹೇಳ್ತಲೆ. ಆದ್ರೆ ಅಲ್ಲೆಲ್ಲ ಮಾಡಕ್ಕಾಗಲ್ಲ, ಮಾಡಲ್ಲ. ಗೊತ್ತು ಕೊಡಿ. ನೀನಾದ್ರೂ ಕೆಲಸ ಮಾಡಲ್ಲ ಅಂದ್ರೆ ನಿಮ್ ಡ್ಯಾಡಿ ಹೇಳ್ತಾ ಇದ್ದೆ. ತಿನ್ನಕ್ಕಾಗಲ್ಲ, ಟೇಸ್ಟ್ ಅಷ್ಟೇ. ನಮ್ಮಪ್ಪ ನಿಂಗೆ ಒಂದು ಸ್ಪೂನ್ ಕೊಡು ಅಂತ. ಒಂದ್ ಸ್ಪೂನ್ ನನ್ನ ಸ್ಪೂನಿಂದ ಸಂಧ್ಯಾ, ನಿನ್ ಸ್ಪೂನಿಂದ ಅಲ್ಲ, ನನ್ನ ಸ್ಪೂನಿಂದ ಸಂಧ್ಯಾ. ಸೂಪರ್. ಕಚ್ಚಾ ಬಿಸ್ನರಿ ಬಿಡೋದ್ರೆ ಬಿಟ್ಬಿಡ್ಬೇಕು. ತಿರುಚಿ ತಿರ್ಕೊಂಡಿದ್ದೀನಿ. ಇದು ಇವಾಗ ತಿನ್ನಕ್ಕೆ ಅಲ್ಲಿ ಆ ಥರ ಬಂದ್ಬಿಟ್ಟಿತ್ತು. ನೋಡಿ ಹೆಂಗ್ ತಿಂತವನೆ, ಕಿತ್ಕೊಂಡು ತಿಂತವನೆ. ಕಿತ್ಕೊಂಡು ತಿನ್ನೋದು ತಿಂತು ನಂಗೆ ಗೊತ್ತಿತ್ತು ತಿನ್ನಲ್ಲ ಅಂತ. ನನಗೆ ವಿಂಡೋ ಸೀಟ್ ಪಕ್ಕದಲ್ಲಿ ಮ್ಯಾಗಿ ತಿಂತಿರೋ ಥರ ಒಂದು ಫೋಟೋ ಕ್ಲಿಪ್ ಬೇಕಿತ್ತು. ಅದಕ್ಕೆ ತಿನ್ಬೇಕಾದ್ರೆ ಮೂತಿ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ. ಎಷ್ಟು ಕ್ಲಮ್ಸಿ ಗೊತ್ತಾ, ನಾನು ನೆಕ್ಸ್ಟ್ ಲೆವೆಲ್ ಕ್ಲಮ್ಸಿ ನಾನು. ಸೊ ನಮ್ಮಪ್ಪ ಏನು ಮಾಡಿದ್ರು ಗೊತ್ತಾ, ಎಷ್ಟು ಚಿಕ್ಕ ವಾಶ್ರೂಮ್ ಇದೆ ಗೊತ್ತಾ, ತೋರಿಸ್ತಾ ಎಷ್ಟು ಚಿಕ್ಕ ವಾಶ್ರೂಮ್. ಕ್ಯೂಟ್ ಆಗಿ ಇಷ್ಟು ಇಟ್ಬಿಟ್ಟಾಗಿ ಸಿಂಕ್ ಬೇರೆ. ನೀರೇ ಬರ್ತಾ ಇದೆ, ಇಪ್ಪಿಂದ ನೀರೇ ಬರ್ತಾ ಇದೆ, ಇಲ್ಲ ಬರ್ತಾ ಇದೆ. ಅದು ಬಿಸಿನೀರು ಬರ್ತಿದೆ. ಫ್ರೆಶ್ ಮಾಡಿದ್ರೆ ಇಷ್ಟು ಖರಾಬ್ ಸೌಂಡ್ ಬರುತ್ತೆ ಅಂದ್ರೆ ಭಯನೇ ಆಗುತ್ತೆ. ತೋರಿಸ್ತಾ
ಕಾರ್ ಇಲ್ಲಿ ಟಿಶ್ಯೂಸ್ ಎಲ್ಲ ಇದೆ ನೈಸ್ ಎಕ್ಸ್ಪ್ಲೋರಿಂಗ್ ಏರ್ಪೋರ್ಟ್ ವಾಶ್ರೂಮ್ ಎಕ್ಸ್ಪ್ಲೋರಿಂಗ್ ಏರೋಪ್ಲೇನ್ ವಾಶ್ರೂಮ್ ಹೆಲಿಕಾಪ್ಟರ್ 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 ಇಲ್ಲಿ ಲಗೇಜ್ ತಗೊಬೇಕು. ಇಷ್ಟು ಜನ ಅವ್ರವ್ರ ಲಗೇಜ್ ತಗೊಳಕ್ಕೆ ಯಪ್ಪ ಎಲ್ಲೋದ್ರು ರೆಸ್ಟ್ ನಮ್ಮ ಭಾರತದಲ್ಲಿ. ಇಲ್ಲಿ ಕ್ಯಾಬ್ ಬಂತು. ಸೊ ವಿ ಆರ್ ನಾವು ಗೆಟಿಂಗ್ ಇನ್ ಟು ದಿ ಕ್ಯಾಬ್. ತೇಜ ಥ್ಯಾಂಕ್ ಯು. ಡ್ಯಾಡಿಗೆ ನೀನು ಚೆನ್ನಾಗಿ ಕೊಡ್ತಾ ಇದ್ದೆ ನಮ್ಮ ಏನಾದ್ರು ಇದ್ದಲ್ಲ ನಮಗೆ ಬಿಡ್ತಾ ಇದ್ದೆ ಮುಂದೆ ನೆಕ್ಸ್ಟ್ ಫ್ರೆಂಡ್ಸ್ ಇಟ್ಸ್ ಮೈನ್. ಬೆಳಿಗ್ಗೆ ಬರಬೇಕಾದ್ರೆ ಯಾಕೊಂಡು ನನಗೆ ಕುತ್ಕೊಬೇಕು ಅನ್ಸಿಲ್ಲ ಫಾರ್ ದಿ ಫಸ್ಟ್ ಟೈಮ್. ಸೀಟ್ ಬೆಲ್ಟ್. ಹಾಂ ಇಲ್ಲಿಂದ ಮತ್ತೆ ನಾವು ಹೋಗ್ಬೇಕಾಗಿರೋ ಪ್ಲೇಸ್ಗೆ ರೀಚ್ ಆಗಕ್ಕೆ ಇನ್ನ ಎಷ್ಟಿದೆ 3 hours 8 minutes ಇದೆ. 166 kilometers ಇದೆ. ಸೊ ಅಷ್ಟು ಟ್ರಾವೆಲ್ ಮಾಡ್ಬೇಕೀಗ ಮತ್ತೆ. ಸೊ ಲೆಟ್ಸ್ ಗೋ. ಗಜಿಯಾಬಾದ್ ಬಂದಿದ್ವಿ. ಸೊ ಈಗ ಮತ್ತೆ ವಿ ಆರ್ ಗೋಯಿಂಗ್. ನಾವು ಗಜಿಯಾಬಾದಲ್ಲಿ ಇದೀವಲ್ಲ. ಸೊ ಆ ಫೋರ್ಟ್ ಏನಿದೆ ರೆಡ್ ಕಲರ್ ಆ ಆರ್ಚ್ ಏನಿದೆ ಅದ್ರೊಳಗಡೆ ಹೋಗಿದ ತಕ್ಷಣ ಡೆಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಡೆಲ್ಲಿಗೆ ನಾವು ಎಂಟ್ರಿ ಕೊಡ್ತಾ ಇದೀವಿ ಅಂತ ಅರ್ಥ. ಓ ಗೈಸ್ ಅಲ್ಲಿ ಬರುತ್ತೆ ವೆಲ್ಕಮ್ ಟು ಡೆಲ್ಲಿ ಅಂತ. ಇಲ್ಲಿನ ಆಟೋಸ್ ಕೂಡ ವೆರಿ ಡಿಫ್ರೆಂಟ್ ಆಗಿದೆ ನೋಡಿ. ಈ ತರ ಇರುತ್ತೆ ಆಟೋಗಳೆಲ್ಲ. ಸ್ಕೂಟಿ ವಿತ್ ಪ್ಯಾಸೆಂಜರ್ಸ್ ತೋರಿಸ್ತೀನಿ ನಿಮಗೆ. 6 passengers ಸ್ಕೂಟಿ ನೋಡಿ ಅಲ್ಲಿ ಹೋಗ್ತಿದೆ. ಇಲ್ಲೂ ನೋಡ್ಬೋದು ನೀವು. ಈ ತರ ಇರುತ್ತೆ. ವೆಲ್ಕಮ್ ಟು ಡೆಲ್ಲಿ. ನಾನು ಎಲ್ಲಿ ಹೋಗಿದ್ದೆ ಅಂದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಆಯ್ತಾ. ನಾಳೆ ವ್ಲಾಗು ನೋಡ್ಬೇಕಲ್ವಾ ನೀವು. ಪ್ಲೀಸ್ ನಾಳೆ ವ್ಲಾಗ್ ನೋಡಿ ಗೊತ್ತಾಗುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ನಾನು ಎಲ್ಲೋಗಿದ್ದೆ ಅಂತ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಿಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ. ಆ್ಯಂಡ್ ನಾನು ನಿಮ್ಗೆ ಯಾವಾಗಲೂ ಹೇಳುತ್ತಾರೆ ಈ ನಿಮ್ಮ ಪ್ರೀತಿಯ ಲೇಡಿ ಒನ್ ಅದಕ್ಕೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಅಷ್ಟ ವಿಷಯ ಪೀಸ್. ಮತ್ತೆ ಸಿಗುವ. ಶುಭರಾತ್ರಿ. ಟಾಟಾ.